ಪಾಕ್ ಸೇನೆಗೆ ದುಡ್ಡು ಹರಿಸ್ತಾ ಇದೆ ಬಟ್ಟೆ. ಸ್ನೇಹಿತರೆ, ಪಾಕ್ನ ಆರ್ಥಿಕತೆ ಎಷ್ಟೇ ದಿವಾಳಿಯಾಗಿದೆ ಅಂದ್ರೂ ಕೂಡ ಅಲ್ಲಿನ ಸೇನೆ ಇಷ್ಟೆಲ್ಲ ಹಾರಾಡೋಕೆ ತನ್ನ ಉಗ್ರ ಸಂತಾನಗಳ ಮೂಲಕ ಪದೇ ಪದೇ ಭಾರತದ ಮೇಲೆ ಉಗ್ರ ದಾಳಿ ಮಾಡಿಸೋಕೆ ಸಾಧ್ಯ ಆಗ್ತಿರೋದು ಪಾಕ್ನಲ್ಲಿರೋ ಅಳಿದುಳಿದ ದುಡ್ಡಿನಿಂದ. ಪಾಕ್ನ GDP ಗಾತ್ರ ಬರೀ $376 ಬಿಲಿಯನ್, ನಮಗಿಂತ 10 ಪಟ್ಟು ಚಿಕ್ಕದು. ಭಾರತದ GDP $1 ಟ್ರಿಲಿಯನ್ ಲೆಕ್ಕದಲ್ಲಿದೆ. ಹೇಗಿದ್ದರೂ ಪಾಕಿಸ್ತಾನ ಗಾತ್ರದಲ್ಲಿ ಜಗತ್ತಿನ 24ನೇ ಅತಿ ದೊಡ್ಡ ಆರ್ಥಿಕತೆ. ಇದೇ ಕಾರಣದಿಂದ ಪಾಕ್ ಸೇನೆಗೆ ಪ್ರತಿ ವರ್ಷ $10 ಬಿಲಿಯನ್ ಅಂದರೆ 85,000 ಕೋಟಿ ರೂಪಾಯಿ ಹೋಗುತ್ತೆ. ಇಂಥ ಪಾಕಿಸ್ತಾನದ ಆರ್ಥಿಕತೆ ನಿಂತಿರೋದು ಬಟ್ಟೆಯಿಂದ. ಈಗ ಆ ಆದಾಯಕ್ಕೆ ಭಾರತ ಬ್ರೇಕ್ ಹಾಕಿದ್ರೆ ಪಾಕ್ ಸೇನೆಯನ್ನ ಅಡ್ಡಡ್ಡ ಮಲಗಿಸಬಹುದು. ಜವಳಿ ಕ್ಷೇತ್ರ ಪಾಕ್ ಬೆನ್ನೆಲುಬು. ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾಕ್ ಆರ್ಥಿಕತೆಯ ಅಳಿದುಳಿದ ಉಸಿರನ್ನ ಹಿಡಿದಿರೋ ಕ್ಷೇತ್ರ. ಕೇವಲ ಇದೊಂದೇ ಪಾಕ್ GDPಗೆ 10% ಕೊಡುಗೆ ಕೊಡುತ್ತೆ. 3 ಲಕ್ಷ ಕೋಟಿಗೂ ಅಧಿಕ ದುಡ್ಡನ್ನು ಹರಿಸುತ್ತೆ. ಅಲ್ಲದೆ ಹೆಚ್ಚು ಕಮ್ಮಿ ಪಾಕ್ನ ಅರ್ಧಕರ್ಧ ಇಂಡಸ್ಟ್ರಿಯಲ್ ಔಟ್ಪುಟ್ ಅಂತ ಬರೋದು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದಲೇ. ಪಾಕ್ನಲ್ಲಿ ಉಗ್ರರು ಮತಾಂಧರನ್ನ ಹುಟ್ಟಿಸೋದು ಬಿಟ್ರೆ ಉತ್ಪಾದನೆ ಅನ್ನೋದು ಏನೂ ಇಲ್ಲ. ಭಾರತದ ಇಂಡಸ್ಟ್ರಿಯಲ್ ಔಟ್ಪುಟ್ $560 ಬಿಲಿಯನ್ ಇದ್ರೆ ಪಾಕ್ನ ಔಟ್ಪುಟ್ ಕೇವಲ $45 ಬಿಲಿಯನ್. ಪಾಕ್ನ ಎಂಟೈರ್ ಆರ್ಥಿಕತೆಗಿಂತ ನಮ್ಮ ಇಂಡಸ್ಟ್ರಿಯಲ್ ಔಟ್ಪುಟ್ಟೇ ಜಾಸ್ತಿ ಇದೆ, ಬೇರೆ ವಿಚಾರ. ಆದರೆ ಈ ಬಿಡಿಗಾಸು ಔಟ್ಪುಟ್ನಲ್ಲೂ ಅರ್ಧಕರ್ಧ ಕಾಂಟ್ರಿಬ್ಯೂಟ್ ಮಾಡೋದು ಟೆಕ್ಸ್ಟೈಲ್ ಕ್ಷೇತ್ರ. ನೂಲು, ಬಟ್ಟೆ, ಸಿದ್ಧ ಉಡುಪುಗಳನ್ನು ಮಾರೋದ್ರಿಂದಲೇ ಪಾಕ್ $20 ಬಿಲಿಯನ್ ಗಳಿಸ್ತಾ ಇದೆ. ಜೊತೆಗೆ ಪಾಕ್ ಎಕ್ಸ್ಪೋರ್ಟ್ನಲ್ಲಿ 60% ಬಟ್ಟೆ ಮತ್ತು ಜವಳಿ ಉತ್ಪನ್ನಗಳೇ ಇರ್ತವೆ. ಇದರ ಅರ್ಥ ಪಾಕ್ನ ಬಿಡಿಗಾಸು ವಿದೇಶಿ ವಿನಿಮಯ ಕೂಡ ತರೋದು ಇದೇ ಕ್ಷೇತ್ರ. ಪಾಕಿಸ್ತಾನ್ ಬ್ಯೂರೋ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2023-24 ಆರ್ಥಿಕ ವರ್ಷದಲ್ಲಿ ಪಾಕ್ ಬಟ್ಟೆ, ಜವಳಿ ವಸ್ತು ಮಾರಿನೇ $16 ಬಿಲಿಯನ್ ಗಳಿಸಿದೆ. ಅಲ್ಲದೆ ಈ ಟೆಕ್ಸ್ಟೈಲ್ ಪಾಕಿಗಳಿಗೆ ದೊಡ್ಡ ಉದ್ಯೋಗದಾತ ಕೂಡ ಹೌದು. ಪಾಕಿಸ್ತಾನದ 38-40% ವರ್ಕ್ ಫೋರ್ಸ್ ಅಂತ ಇರೋದು ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲೇ. ಈ ಕೃಷಿ ಬಿಟ್ಟರೆ ಹೆಚ್ಚಿನ ಜನ ಪಾಕಿಗಳು ನಂಬಿಕೊಂಡಿರೋದು ಜವಳಿ ಕ್ಷೇತ್ರವನ್ನ. ಅದರಲ್ಲಿ ಪಾಕ್ನ ಗ್ರಾಮೀಣ ಭಾಗದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗೋದೇ ದೊಡ್ಡ ನೌಕರಿ. ಹಾಗಾಗಿ ಪಾಕ್ನ ರೂರಲ್ ಡೆವಲಪ್ಮೆಂಟ್ನಲ್ಲಿ ಈ ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ಅಲ್ಲದೆ ಫೈಸಲಾಬಾದ್, ಸಿಯಾಲ್ಕೋಟ್, ಕರಾಚಿಯಂತಹ ಸಿಂಧ್, ಪಂಜಾಬ್ನ ಭಾಗದಲ್ಲಿ ಅಲ್ಪ ಸ್ವಲ್ಪ ಮೂಲಸೌಕರ್ಯ ಅಭಿವೃದ್ಧಿ ಆಗಿದೆ ಅಂದರೆ ಈ ಟೆಕ್ಸ್ಟೈಲ್ ಕ್ಲಸ್ಟರ್ಗಳಿಂದ. ಹೀಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಪಾಕ್ನ ಜೀವನಾಡಿ, ಪಾಕ್ ಸೇನೆಗೆ ದುಡ್ಡು ಸುರಿಸ್ತಾ ಇರುವಂತಹ ಇನ್ಕಮ್ ಸೋರ್ಸ್. ಆದ್ದರಿಂದ ಭಾರತ ಇಂಥ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ ಹೊಡೆದ್ರೆ ಪಾಕ್ನ ಬಲವೇ ಉಡುಗಿ ಹೋಗುತ್ತೆ. ಪಾಕ್ ಸೇನೆಗೆ ನರನಾಡಿನೇ ಕಟ್ ಮಾಡ್ದಂಗಾಗುತ್ತೆ. ಪಾಕ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಅಲ್ಲಾಡಿಸುವಂಥ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಕೂಡ ಭಾರತಕ್ಕೆ ಇದೆ. ಆ ಅವಕಾಶ, ಆ ಒಂದು ಸಾಧ್ಯತೆ ಕೂಡ, ಆ ಸಾಮರ್ಥ್ಯ ಕೂಡ ಭಾರತಕ್ಕೆ ಇದೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಅಂಥದ್ರಲ್ಲಿ ಪಾಕಿಸ್ತಾನ ಪ್ರತಿ ವರ್ಷ ಹತ್ತಿ ಸೇರಿದ ಹಾಗೆ ಸುಮಾರು $3.8 ಬಿಲಿಯನ್ ಮೌಲ್ಯದ ಟೆಕ್ಸ್ಟೈಲ್ಗೆ ಬೇಕಾದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಭಾರತ ಇಲ್ಲಿ 2 ಕೆಲಸ ಮಾಡ್ಬೋದು. ಒಂದು, ಭಾರತದಿಂದ ಹೋಗೋ ಹತ್ತಿ ಆಗಲಿ, ಸಿಂಥೆಟಿಕ್ ಫೈಬರ್ ಆಗಲಿ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನ ತಲುಪಬಾರ್ದು. 3ನೇ ರಾಷ್ಟ್ರದ ಮೂಲಕವೂ ಪಾಕ್ಗೆ ರೀಚ್ ಆಗಬಾರ್ದು. ಆ ರೀತಿ ನೋಡ್ಕೋಬೇಕು. ಹಾಗೆ ಜವಳಿ ವಸ್ತುಗಳ ಮೇಲೆ ಕಂಪ್ಲೀಟ್ ನಿರ್ಬಂಧ ಹೇರಬೇಕು. ಈ ಕೆಲಸ ಈಗ ಆಲ್ರೆಡಿ ನಡೀತಾ ಇದೆ. ಹಂತ ಹಂತವಾಗಿ ಭಾರತ ಪಾಕ್ ಜೊತೆಗಿನ ಎಲ್ಲ ರೀತಿಯ ವ್ಯಾಪಾರವನ್ನ ಬಂದ್ ಮಾಡ್ತಾ ಇದೆ. ಹಾಗೆ ಪಾಕಿಸ್ತಾನದ ಹತ್ರ ವಹಿವಾಟು ನಡೆಸೋ ಈ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಮತ್ತು ಸಪ್ಲೈಯರ್ಗಳು ಭಾರತದಲ್ಲೂ ಕೂಡ ವ್ಯಾಪಾರ ನಡೆಸ್ತಾ ಇದ್ದಾರೆ. ಇಲ್ಲಿ ಅದೇ ಪಾಕಿಸ್ತಾನಕ್ಕೆ ಹೋಗೋ ಯಂತ್ರೋಪಕರಣಗಳು ಕೂಡ ಉತ್ಪಾದನೆ ಆಗ್ತಾ ಇವೆ. ಹೀಗೆ ಸ್ವಿಟ್ಜರ್ಲೆಂಡ್ನ ಮತ್ತೊಂದು ಕಂಪನಿ ಸ್ಟಾಬ್ಲಿ, ಹಾಗೆ ಸಾರರ್, ಜರ್ಮನಿಯ ಟ್ರಟ್ಸ್ಲರ್, ಇಟಲಿಯ ಇಟೇಮಾ, ಹಾಗೆ ಮಾರ್ಜೋಲಿ ಸೇರಿದ ಹಾಗೆ ಅನೇಕ ಕಂಪನಿಗಳು ಯಂತ್ರೋಪಕರಣ ಸಪ್ಲೈ ಸೇರಿದ ಹಾಗೆ ಅನೇಕ ರೀತಿಯಲ್ಲಿ 2 ರಾಷ್ಟ್ರಗಳಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಹೀಗಾಗಿ ಇಂಥ ಕಂಪನಿಗಳಿಗೆ ಸರ್ಕಾರ ಭಾರತ ಅಥವಾ ಪಾಕಿಸ್ತಾನ 2ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಪಾಕ್ ಜೊತೆ ವ್ಯವಹಾರ ಮಾಡ್ತೀವಿ ಅಂದರೆ ಭಾರತದಲ್ಲಿ ಸಂಬಂಧ ಕಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಭಾರತ ಡಿಮಾಂಡ್ ಮಾಡ್ಬೋದು. ಆಗ ತಕಡಿಲ್ ತೂಗಿದಾಗ ಪಾಕಿಸ್ತಾನ ತುಂಬ ಮೇಲಕ್ಕೆ ಹೋಗಿರುತ್ತೆ. ಭಾರತದ ವೇಟೇ ಜಾಸ್ತಿ ಕಾಣುತ್ತೆ. ಯಾಕಂದರೆ ಭಾರತದಂತಹ ದೊಡ್ಡ ಮಾರ್ಕೆಟ್ನ ಕಳ್ಕೊಳ್ಳೋ ತಾಕತ್ತು ಯಾವ ಕಂಪನಿಗೂ ಇಲ್ಲ. ವಿಶ್ವದ ಟಾಪ್ 5 ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಭಾರತ ಬರುತ್ತೆ. ಭಾರತ ಪಾಕ್ 2 ಕಂಪೇರ್ ಮಾಡಿದಾಗ ಅವರಿಗೆ ಭಾರತ ಬಿಡೋದ್ರಿಂದ ಆಗೋ ಲಾಸ್ ಪಾಕ್ ಬಿಡೋದ್ರಿಂದ ಆಗೋದಿಲ್ಲ. ಆಗ ಪಾಕಿಸ್ತಾನದಿಂದ ಅವ್ರನ್ನ ದೂರ ಮಾಡ್ದಂಗೆ ಆಗುತ್ತೆ. ಅವಾಗ ಪೆಟ್ಟು ಕೊಡ್ಬೋದು ಪಾಕಿಸ್ತಾನಕ್ಕೆ.